ಅತ್ಯದ್ಭುತವಾದ ಈ ಧ್ಯಾನ ಅಂದ್ರೆ ಜ್ಞಾನ, ಏನು ಜ್ಞಾನ ತಿಳ್ಕೊಂಡ ಪ್ರಯತ್ನ ಮಾಡ್ತೀವಿ ಅಂದ್ರೆ ಬುದ್ಧನ ಪ್ರಬೋಧನಗಳು ಅಂತ ಒಂದು ಅದ್ಭುತವಾದ ಜ್ಞಾನ ತಿಳ್ಕೊಳ್ಳೋಣ. ಈ ಜ್ಞಾನ ನೀಡಕ್ಕೆ ಈಗಾಗಲೇ ನಮ್ಮ ಸೀನಿಯರ್ ಮಾಸ್ಟರ್ ಆದ ವೆಂಕಟೇಶ್ ಸರ್ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಚಿರು ಪರಿಚಯ ಏನಂದ್ರೆ ಖಂಡಿತವಾಗಿ ಅವರು ಎಷ್ಟೋ ಆನ್ಲೈನ್ ಆಫ್ಲೈನ್ ಜೂಮ್ ಸೆಷನ್ಸ್ ಅದ್ಭುತವಾದ ಜ್ಞಾನವನ್ನು ಹಂಚ್ಕೊತಾ ಇದ್ದಾರೆ. ಸೀನಿಯರ್ ಮಾಸ್ಟರ್ ಆಗಿದ್ದಾರೆ ನಮ್ಮ PSSM ಅಲ್ಲಿ. ಅಂತ ಸೀನಿಯರ್ ಮಾಸ್ಟರ್ ನಮ್ಗೆ ಇವತ್ತು ದಿನ ನಮ್ಗೆ ಈ ಅದ್ಭುತ ಜ್ಞಾನ ನೀಡಕ್ಕೆ ಆಲ್ರೆಡಿ ಜಾಯ್ನ್ ಆಗಿ ಸ್ನೇಹಿತರೆ ಅವರು ಸ್ವಾಗತ ಸರ್, ತಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸಾರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರಿ ಮೇಡಮ್ಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ತಂದೆ ತಾಯಿಯರಿಗೆ, ನನ್ನ ಮಾರ್ಗದರ್ಶಕ ಗುರು ಬ್ರಹ್ಮಶ್ರೀ ಪ್ರೇಮ್ನಾಥ್ ಸಾರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನ್ನ ಜೊತೆ ಸೇರಿರುವ ಎಲ್ಲ ಧ್ಯಾನ ಮಿತ್ರರಿಗೆ ನನ್ನ ಕೋಟಿ ಕೋಟಿ ವಂದನೆಗಳು. ನನಗೆ ಅವಕಾಶ ಕೊಟ್ಟಿರುವ ಮಹಾವತಾರ ಫೌಂಡೇಶನ್ ಅವರಿಗೆ ನನ್ನ ಕೋಟಿ ಕೋಟಿ ಧನ್ಯವಾದಗಳು. ಮತ್ತು ಈ ದಿನ ಬುದ್ಧನ ಪ್ರಬೋಧಗಳನ್ನು ಹೇಳೋದೇ ನನಗೊಂದು ಭಾಗ್ಯ. ಬುದ್ಧನ ಪ್ರಬೋಧಗಳಕ್ಕಿಂತ ಮುಂಚೆ, ಬುದ್ಧ ಸಾಕ್ಷಾತ್ಕಾರ ಹೊಂದುವಕ್ಕಿಂತ ಮುಂಚೆ ಯಾವ ರೀತಿ ತನ್ನನ್ನು ತಾನು ಆಧ್ಯಾತ್ಮಿಕದಲ್ಲಿ ಸಾಧನೆ ಮತ್ತು ಕಷ್ಟಗಳನ್ನು ಎದುರಿಸಿದ ಅದನ್ನು ನಾವು ತಿಳ್ಕೋಬೇಕಾಗಿದೆ. ಪ್ರತಿಯೊಬ್ಬರೂ ಎಲ್ಲವನ್ನೂ ತಿಳ್ಕೊತಾ ಇದ್ದಾರೆ, ಆದರೆ ಈ ನಿಜ ಜೀವನದಲ್ಲಿ ಇನ್ಸ್ಟೆಂಟ್ ಬೇಕಂತಿದ್ದಾರೆ. ತಕ್ಷಣ ಬೇಕು. ನಾನು ಧ್ಯಾನಕ್ಕೆ ಬಂದೆ, ನನಗೆ ತಕ್ಷಣ ಬದಲಾವಣೆ ಆಗಬೇಕು. ನಾನು ಧ್ಯಾನಕ್ಕೆ ಬಂದೆ, ತಕ್ಷಣ ಚಮತ್ಕಾರ ಆಗಬೇಕು. ಈ ವಿಷಯ ನಿಮ್ಗೆಲ್ಲರಿಗೆ ಅರಿಬೇಕು ಅಂದರೆ ನಾವು ಬುದ್ಧನ ಬಗ್ಗೆ, ಆತನ ಸಾಧನೆ ಬಗ್ಗೆ, ಆತನ ಕಷ್ಟದ ಬಗ್ಗೆ ತಿಳ್ಕೊಳ್ಳೇಬೇಕು. ಒಂದು ಆಧ್ಯಾತ್ಮಿಕ ಜೀವಿ, ಒಂದು ಮನುಷ್ಯ ಸಾಕ್ಷಾತ್ಕಾರ ಹೊಂದಬೇಕು ಅಂದರೆ ಹಾಗೆ ಸಲೀಸಾಗಲ್ಲ. ಅದರ ಹಿಂದೆ ಅಪಾರವಾದ ಕಷ್ಟ, ಶ್ರಮ, ಸಾಧನೆ ಇರುತ್ತೆ. ಆ ಸಾಧನೆ ಬಗ್ಗೆ ಕಿರು ಪರಿಚಯ ಕೊಡ್ತಾ ನಾನು ಬುದ್ಧನ ಪ್ರಬೋಧಗಳನ್ನು ಮುಂದೆ ತಗೊಂಡು ಹೋಗ್ತೇನೆ. ನೋಡಿ, ಬುದ್ಧ ಹಲವಾರು ಪ್ರಯತ್ನ ಮಾಡ್ತಾ ಬಂದ. ಬುದ್ಧ ಒಂದು ರಾಜನ ಮಗ ಆಗಿದ್ದ. ಆತಗೆ ಯಾವುದೇ ರೀತಿ ಕಷ್ಟ ಇದ್ದಿಲ್ಲ. ಆತ ಅರಮನೆಯಲ್ಲಿದ್ದು ಸುಖ ಸಂಪತ್ತಿನಲ್ಲಿ ಎಲ್ಲದರಲ್ಲಿ ಆರಾಮಾಗಿದ್ದ. ಆದ್ರೂ ಅವನಲ್ಲಿ ಏನೋ ಒಂದು ಕೊರಿತಾ ಇತ್ತು. ಯಾವಾಗ ಒಂದು ಸಲ ಆತ ಹೊರಗಡೆ ಪರ್ಯಟನೆ ಮಾಡಬೇಕಾರೆ ಆ ನೋಡಿರುವ ದೃಶ್ಯ ಆತನ್ನ ಒಳಗಡೆಯಿಂದ ಪ್ರಶ್ನೆ ಹಾಕಲು ಪ್ರಾರಂಭಿಸಿದರು. ದುಃಖ ಅಂದ್ರೆ ಏನು, ವೃದ್ಧಾಪ್ಯ ಅಂದ್ರೆ ಏನು, ಸಾವಂದ್ರೆ ಏನು, ಇದೆಲ್ಲದರ ಬಗ್ಗೆ ನಾನು ತಿಳ್ಕೋಬೇಕು. ಈ ಸಂಸಾರದಲ್ಲಿದ್ದರೆ ನಾನು ತಿಳ್ಕೊಳ್ಳಾರೆ, ಈ ಸಂಸಾರವನ್ನು ತ್ಯಜಿಸಿ ನಾನು ಹೋಗ್ಬೇಕು ಅಂತೇಳಿ ಏನು ಮಾಡ್ದ, ಸಂಸಾರವನ್ನು ಬಿಟ್ಟು ಆತ ಸಾಧನೆಗೋಸ್ಕರ ಆ ದೇಶವನ್ನೇ ಬಿಟ್ಟು ಹೋಗ್ಬಿಡ್ತಾನೆ, ಕಾಡಿಗೆ ಹೋಗ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಹಲವಾರು ವಿಧವಾದ ಧ್ಯಾನಗಳನ್ನು ಕಲಿತಾ ಹೋಗ್ತಾನೆ. ಅದೇ ರೀತಿ ಯಾರೋ ಒಬ್ರು ಬುದ್ಧಗೆ ನಿರಾಹಾರವಾಗಿ ಸಾಧನೆ ಮಾಡಬೇಕು ಅಂದಾಗ ಅವರು ಎಲ್ಲ ಆಹಾರವನ್ನು ತ್ಯಜಿಸಿ ಕೂಡ ಸಾಧನೆ ಮಾಡ್ತಾ ಹೋಗ್ತಾರೆ. ಒಂದು ಅಗಳು ಅನ್ನ ತಗೊಂಡು ಪ್ರತಿದಿನ ಇರೋದು, ಈ ಥರ ಸಾಧನೆ ಕೂಡ ಅವರು ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಒಂದು ಸಲ ಏನಾಗುತ್ತೆ,
ಒಂದು ವೃದ್ಧವಾದ ಹೆಣ್ಣು ಮಗಳು ನದಿ ದಾಟ್ಸು ಅಂತೇಳಿ ಬುದ್ಧಗೆ ಕೇಳ್ತಾರೆ. ಇನ್ನು ಸ್ವಲ್ಪ ದೂರದಲ್ಲಿ ನದಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತಿರಬೇಕಾರೆ ತಲೆ ತಿರುಗಿ ಬಿದ್ದುಬಿಡ್ತಾನೆ ಬುದ್ಧ. ಯಾಕೆಂದ್ರೆ ಅವರು ಹೊಟ್ಟೆಯಲ್ಲಿ ಏನೂ ಇದ್ದಿಲ್ಲ, ಒಂದೇ ಒಂದು ಅಗಳು ದಿನನಿತ್ಯ. ತಲೆ ತಿರುಗಿ ಬಿದ್ದ ತಕ್ಷಣ ಆ ಅಜ್ಜಿ ಹೇಳ್ತಾಳೆ, ಈ ನದಿ ದಾಟಲಾರ್ದವನು ಭವಸಾಗರ ಏನ್ ದಾಟ್ತೀಯಪ್ಪ ನೀನು ಅಂತ ಹೇಳ್ತಾಳೆ. ಆ ಮಾತು ಹೇಳಿದ್ಮೇಲೆ ಬುದ್ಧನಿಗೆ ಮತ್ತೆ ಇನ್ನೊಂದ್ಸಲ ಯೋಚನೆ ಮಾಡೋ ಒಂದು ಸಂಕಲ್ಪ ಮಾಡ್ತಾರೆ. ಹೌದು, ನಾನು ಸರಿಯಾದ ವಿಧದಲ್ಲಿ ಮುಂದೆ ಹೋಗ್ತಾ ಇಲ್ಲ, ನಾನು ಬೇರೆ ವಿಧವನ್ನು, ಸರಿಯಾದ ಮಾರ್ಗವನ್ನು ಕಂಡುಹಿಡ್ಕೋಬೇಕು ಅಂತೇಳಿ ಅವ್ರು ಏನು ಮಾಡ್ತಾರೆ, ಅವತ್ತಿಂದ ಅವರು ಆಹಾರ ಸೇವನೆ ಸ್ಟಾರ್ಟ್ ಮಾಡ್ತಾರೆ. ಅವರು ಆಹಾರ ಸೇವನೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರ ಹತ್ರ ಇದ್ದ 5 ಮಂದಿ ಫಾಲೋವರ್ಸ್, ಅವರ ಶಿಷ್ಯರು, ಅವರನ್ನು ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲ, ಇವರೇನೋ ಚೇಂಜ್ ಮಾಡ್ತಾ ಇದ್ದಾರೆ, ಅಭ್ಯಾಸ ಚೇಂಜ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಬಿಟ್ಟು ಹೋಗ್ಬಿಡ್ತಾರೆ. ಆದರೆ ಬುದ್ಧ ಅದನ್ನು ಯಾವುದು ಮನಸ್ಸಿಗೆ ತಗೊಳ್ಳಾರ್ದೆ ಅವರು ಒಂದು ಬೋಧಿ ವೃಕ್ಷದ ಕಡೆ ಕೂತ್ಕೊಳ್ತಾರೆ. ಕೂತ್ಕೊಂಡು ನಿರಂತರ ತನ್ನೊಳಗೆ ತಾನು ಲೀನವಾಗಿ ಕೂತ್ಕೊಂಡ್ಬಿಡ್ತಾರೆ. ಅಷ್ಟು ಕಷ್ಟಗಳ ನಂತರ, ಅಷ್ಟು ಸಾಧನೆಯ ನಂತರ, ಎಲ್ಲ ಥರ ವಿಧಗಳ ಅಭ್ಯಾಸ ಮಾಡಿದ ನಂತರ ಆ ಬೋಧಿ ವೃಕ್ಷದಲ್ಲಿ ಕೂತ್ಕೊಂಡು ಅವರು ಸಮಯ ಕಳೆಯುವಾಗ ಅಲ್ಲಿ ಅವರಿಗೆ ಒಂದು ಟೆಕ್ನಿಕ್ ಕಂಡುಹಿಡ್ಕೊಳ್ತಾರೆ. ಅದೇ ಆನಾಪಾನಸತಿ ಧ್ಯಾನ. ಆ ಒಂದು ಧ್ಯಾನ ಮಾಡುವ ಒಂದು ವಿಧಾನವನ್ನು ಕಂಡುಹಿಡ್ಕೊಳ್ತಾರೆ ಅವರೇ. ಕಂಡಿಡ್ಕೊಂಡು ಅಲ್ಲಿ ಆಗುತ್ತೆ ಅವರಿಗೆ ಸಾಕ್ಷಾತ್ಕಾರ. ಆ ಸಮಯದಲ್ಲಿ ಸಾಕ್ಷಾತ್ಕಾರ ಆಗುತ್ತೆ. ಆ ಸಾಕ್ಷಾತ್ಕಾರ ಹೊಂದಿರೋದು ಈ ಆನಾಪಾನಸತಿ ಧ್ಯಾನದ ಮುಖಾಂತರ. ಅದು ಸಾಕ್ಷಾತ್ಕಾರ ಆದ ನಂತರ ಅವರಿಗೆ ಸಾಕಷ್ಟು ಆನಂದ ಆಗುತ್ತೆ. ಎಷ್ಟು ಆನಂದ ಆಗುತ್ತೆ ಅಂದರೆ, ಈ ಆನಂದವನ್ನು ಫಸ್ಟು ಆ 5 ಮಂದಿ ಶಿಷ್ಯರಿಗೆ ತಿಳಿಸ್ಬೇಕು, ಅದಾದ ನಂತರ ಎಲ್ಲರಿಗೂ ಇದು ಪ್ರಚಾರ ಮಾಡಬೇಕು ಅಂತೇಳಿ ಬುದ್ಧ ಹೊರಡ್ತಾನೆ. ಆ 5 ಮಂದಿ ಶಿಷ್ಯರನ್ನ ಹುಡುಕ್ತಾನೆ. ಅವರು ಸಿಗ್ತಾರೆ. ಅವರಿಗೆ ಈ ಒಂದು ಆತ ಕಂಡಿಡ್ಕೊಂಡು ಸಾಕ್ಷಾತ್ಕಾರ ಹೊಂದಿರುವ, ಜ್ಞಾನೋದಯವಾಗಿರುವ ಆ ಒಂದು ವಿಧಾನವನ್ನು ಅವರಿಗೂ ತಿಳಿಸುತ್ತಾ ಅವರಿಗೆ ಆತನ ಒಂದು ಇಚ್ಛೆ ಹೇಳ್ತಾನೆ. ಈ ಒಂದು ಮಾರ್ಗವನ್ನು ನಾವು ಎಲ್ಲೆಡೆ ಹರಡಿಸ್ಬೇಕು, ಪ್ರಚಾರ ಮಾಡಬೇಕು, ಎಲ್ಲರಿಗೂ ತಿಳಿ ಹೇಳಬೇಕು ಅಂತ ಹೇಳಿದಾಗ ಅವರೆಲ್ಲರೂ ಒಪ್ಪಿ ಈತನ ಹಿಂದೆ ಅವರು ಆ ಒಂದು ಪ್ರಚಾರಕ್ಕೆ ಮುಂದೆ ಹಾಕ್ತಾರೆ. ಅದಾದ ನಂತರ ನೋಡಿ, ಬುದ್ಧ ಒಂದು ರಾಜನ ಮನೆತನವನು ಆಗಿದ್ದರೂ ಕೂಡ ಅವನಿಗೆ ಯಾವುದೇ ರೀತಿ ಕಷ್ಟಪಡುವ ಒಂದು ಅವಶ್ಯಕತೆ ಇದ್ದಿಲ್ಲ. ಆದ್ರೂ ಆತನ ಒಳಗಿನ ಒಂದು ಕೂಗಿಗೆ ಒಪ್ಪಿ ಅದಕ್ಕೆ ಅವರು ಸಾಧನೆಯ ದಾರಿ ಹಿಡಿದ್ರು. ಸಾಧನೆಯ ದಾರಿ ಹಿಡಿದಾಗ ಅವರು ಆನಾಪಾನಸತಿ ಧ್ಯಾನ ಮಾರ್ಗವನ್ನು ಕಂಡುಹಿಡ್ಕೊಂಡ್ರು. ಅಂದರೆ ಯಾವುದು ತಟ್ಟನೆ ಸಿಗೋದಿಲ್ಲ, ನಮಗೆ ಇನ್ಸ್ಟೆಂಟಾಗಿ ಸಿಗೋಲ್ಲ. ನಾವು ಅದರಿಂದ ಅಪಾರವಾದ ಪರಿಶ್ರಮ ಮತ್ತು ಸಾಧನೆ ಮಾಡಿದಾಗ ಮಾತ್ರ ನಮಗೆ ಅದು ಲಭಿಸುತ್ತದೆ. ಒಂದು ಎನ್ಲೈಟನ್ಮೆಂಟ್ ಅನ್ನೋದು ಹಾಗೆ ಸಿಗೋಲ್ಲ.
ಅದು ಸಿಗೋಕೆ ಒಂದು ವಸ್ತು ಕೂಡ ಅಲ್ಲ, ಅದು ಒಂದು ಟಾರ್ಗೆಟ್ನೂ ಅಲ್ಲ. ಇಟ್ ಹ್ಯಾಪನ್ಸ್. ಎನ್ಲೈಟನ್ ಕೆನಾಟ್ ಬಿ ಗೇನ್ಡ್, ಇಟ್ ಹ್ಯಾಸ್ ಟು ಹ್ಯಾಪನ್. ನಮ್ಮ ನಿರಂತರ ಸಾಧನೆ, ನಿರಂತರ ಜ್ಞಾನ ತಗೊಳಿಕೆಯಲ್ಲಿ ಮತ್ತು ಸೇವಾ ಭಾವದಲ್ಲಿದ್ದಾಗ ಅದು ತಾನೇ ಆಗೋದು ಎನ್ಲೈಟನ್ಮೆಂಟ್, ಸಾಕ್ಷಾತ್ಕಾರ. ಎನ್ಲೈಟನ್ಮೆಂಟ್ ಕೆನಾಟ್ ಬಿ ಅಚೀವ್ಡ್, ಇಟ್ ಹ್ಯಾಸ್ ಟು ಹ್ಯಾಪನ್ ಅಂತ ಹೇಳ್ತಾರೆ. ಅದನ್ನು ನಾವು ಪಡ್ಕೊಳ್ಳೋದಕ್ಕಾಗಲ್ಲ, ಅದು ಸ್ವಾಭಾವಿಕವಾಗಿ ನಮ್ಮಲ್ಲಿ ಆಗಬೇಕು. ನಾವು ಸ್ವಾಭಾವಿಕವಾಗಿ ನಮ್ಮಲ್ಲಿ ಆಗಬೇಕು ಅಂದರೆ ನಾವು ಆ ಥರದ ಸಾಧನೆಯಲ್ಲಿ ನಾವು ಇರಬೇಕು. ಹಾಗೆ ನೋಡಿ, ಇನ್ನೊಂದು, ಬುದ್ಧ ಅಂಗುಲಿಮಾಲ್ ಅಂತ ಅವನು ಒಂದು ದೊಡ್ಡ ದರೋಡೆಕೋರ ಅನ್ನೋದು ಕ್ರೂರ ವ್ಯಕ್ತಿಗಳ ಒಂದು ಹೆಬ್ಬಳ್ಳನ್ನು ಕಟ್ ಮಾಡಿಕೊಂಡು ಅದನ್ನು ಮಾಲೆ ಮಾಡಿಕೊಂಡು ಹಾಕ್ಕೊಂಡಿರ್ತಾನೆ. ಅವ್ರ ಕಡೆ ಎಲ್ಲ ಇರೋದು ದೋಚ್ತಾ ಇರ್ತಾನೆ, ಅವರನ್ನು ಹಿಂಸಿಸ್ತಾ, ಅಂದರೆ ಅವ್ರನ್ನ ಸಾಯಿಸ್ತಾ ಇರ್ತಾನೆ. ಅವನಿಗೆ 108 ಜನನ್ನ ಸಾಯಿಸ್ಬೇಕು ಅನ್ನೋ ಒಂದು ಛಲ, ಏನೋ ಒಂದು ಅಹಂಕಾರ. ನನ್ನನ್ನು ನೋಡಿದರೆ ಎಲ್ಲರೂ ಹೆದರ್ತಾರೆ ಅಂತ ವ್ಯಕ್ತಿನ ಮೀಟ್ ಆಗೋ ಸಲುವಾಗಿ ಬುದ್ಧ ಹೋಗ್ತಾರೆ. ಬುದ್ಧ ಹೋಗಬೇಕಾದ್ರೆ ಎಲ್ಲರೂ ಹೇಳ್ತಾರೆ, ಇಲ್ಲ ಅವನು ಬಹಳ ಭಯಾನಕ ವ್ಯಕ್ತಿ, ಅವನು ನೀವು ಅಲ್ಲಿ ಹೋಗ್ಬೇಡ್ರಿ, ನಿಮಗೆ ಹಾನಿ ಕಲ್ಪಿಸ್ತಾನೆ ಅವನು, ಬೇಡ ಅಂತ. ಆದರೆ ಬುದ್ಧಗೆ ಆತನನ್ನು ಬದಲಾವಣೆ ಮಾಡಬೇಕಾಗಿರುತ್ತೆ, ಆತನಲ್ಲಿ ಪರಿವರ್ತನೆ ತರಬೇಕಾಗಿರ್ತದೆ. ಅದಕ್ಕೆ ಬುದ್ಧ ಆತನ ಮೀಟ್ ಮಾಡಕ್ಕೆ ಹೋದಾಗ ಕಾಡಲ್ಲಿ ಹೋಗ್ತಾ ಅಂಗುಲಿಮಾಲ್ನ ಎದುರಾದಾಗ ಅಂಗುಲಿಮಾಲ್ ಅಂತಾನ, ನಾನು ನಿನ್ನನ್ನು ಸಾಯಿಸ್ತೀನಿ, ನಾನು ನಿನ್ನ ಬಟ್ಟನ್ನು ಕಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಬುದ್ಧ ಹೇಳ್ತಾನೆ, ಆಯಿತು, ನಾನು ಒಪ್ಕೊಳ್ತೀನಿ, ನನ್ನ ಬೊಟ್ಟನ್ನು ಕತ್ತರಿಸು, ನನ್ನನ್ನು ಸಾಯಿಸು. ಆದರೆ ಇದೆಲ್ಲ ಆಗಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಅದರ ಉತ್ತರ ಕೊಟ್ಟು ಇದನ್ನು ನೀನು ಖಂಡಿತ ನನ್ನನ್ನು ಸಾಯಿಸ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಉತ್ತರ ಕೊಟ್ಬಿಡು. ಆಯಿತು, ಏನು ಕೇಳು, ಒಂದೇ ಪ್ರಶ್ನೆ ಅಲ್ಲ, ಕೇಳು ಅಂತ ಹೇಳ್ತಾನೆ. ಕೇಳಿದ ತಕ್ಷಣ ಬುದ್ಧ ಏನು ಮಾಡ್ತಾರೆ, ಒಂದು ಮರದ ಒಂದು ಚಿಕ್ಕದಾದ ಟೊಂಗೆಯನ್ನು, ಆ ಒಂದು ಟೊಂಗಿನ ಮುರಿ ಅಂತ ಹೇಳ್ತಾರೆ. ಅವನು ಇಮಿಡಿಯೇಟ್ಲಿ ಮುರಿದು ಬಿಡ್ತಾನೆ. ಮುರಿದ ತಕ್ಷಣ, ಇಷ್ಟೇನಾ ನೀನು ಹೇಳಿದ್ದು ಅಂತ ಹೇಳ್ತಾನೆ. ಈಗ ಅದನ್ನ ವಾಪಸ್ ಜೋಡಿಸು ಅಂತ ಹೇಳ್ತಾನೆ. ವಾಪಸ್ ಜೋಡಿಸು ಅಂದ ತಕ್ಷಣ ಅವನಲ್ಲಿ ಏನೋ ಒಂದು ಸಂಕಟ ಆಗಕ್ಕೆ ಶುರುವಾಗುತ್ತೆ. ಅವನ ತಪ್ಪಿನ ಅರಿವು ಶುರು ಆಗ್ತಾ ಹೋಗುತ್ತೆ. ಅದೇಗ್ ಸಾಧ್ಯ ವಾಪಸ್ ಜೋಡಿಸೋದಕ್ಕೆ ಅಂತ. ಆವಾಗ ಬುದ್ಧ ಹೇಳ್ತಾನೆ, ಒಂದು ಮರದ ಟೊಂಗಿಯ ಪೀಸನ್ನು ನಾವು ಮುರಿದಾಗ, ಅದನ್ನು ಮುರಿದು ವಾಪಸ್ ಸೇರಿಸೋದಕ್ಕೆ ಆಗೋಲ್ಲ ಅಂದಾಗ, ನೀನು ಇಷ್ಟು ಜನರ ಬದುಕಿನ ಜೊತೆಗೆ ಆಟ ಆಡ್ತಾ ಇದ್ದೀ, ಅವರನ್ನು ಸಾಯಿಸ್ತಾ ಇದ್ದೀ, ಅವರನ್ನು ವಾಪಸ್ ಕರ್ಕೊಂಬರೋದಕ್ಕಾಗುತ್ತಾ ನಿನಗೆ ಅಂತ ಕೇಳಿದಾಗ ಅವನಿಗೆ ಉತ್ತರ ಇರೋಲ್ಲ. ಬದಲಾವಣೆ ಆಗ್ಬಿಡ್ತಾನೆ. ಅಂಗುಲಿಮಾಲು, ಅವನಲ್ಲಿ ಪರಿವರ್ತನೆ ನಡೆಯುತ್ತೆ. ಮಹಾತ್ಮರ ಒಂದು ಸಾನ್ನಿಧ್ಯದಲ್ಲಿ ಬಂದಾಗ ಎಂಥವರಾಗಿದ್ರೂ ಬದಲಾವಣೆ ಆಗ್ತಾರೆ ಅಂತ ಅನ್ನೋದಕ್ಕೆ ಇದು ಒಂದು ದೊಡ್ಡ ಉದಾಹರಣೆ. ಬುದ್ಧನ ಎದುರಿಗೆ ಆತ ಬಂದಾಗ, ಬುದ್ಧನ ಹೇಳಿದ ಮಾತನ್ನು ಕೇಳಿ ಆ ಕಾರ್ಯ ಮಾಡಿದಾಗ ಅವನಲ್ಲಿ
ಸಾಕಷ್ಟು ಪರಿವರ್ತನೆ ಆಯಿತು. ಆದ ನಂತರ ಆ ಕ್ಷಣದಿಂದ ಅಂಗುಲಿಮಾಲು ಎಲ್ಲವನ್ನು ತ್ಯಜಿಸಿ ಅವನು ಬುದ್ಧನ ಕಾಲಿಗೆ ಬಿದ್ದು ಕೇಳ್ಕೊಂತಾನೆ, ನಾನು ನಿನಗೆ ಶರಣಾಗ್ಬಿಡ್ತೀನಿ, ನಿನ್ನ ಜೊತೆಗೆ ನನ್ನನ್ನು ಸೇರಿಸ್ಕೊ ಅಂತ ಹೇಳ್ತಾನೆ. ಬುದ್ಧ ಒಪ್ಕೊಂಡು ಆ ಕ್ಷಣದಿಂದ ಅಂಗುಲಿಮಾಲ್ ಬುದ್ಧನಿಂದೆ ತಿರುಗೋದಕ್ಕೆ ಶುರು ಮಾಡ್ತಾನೆ. ಪ್ರತಿಯೊಬ್ಬರಿಗೂ ಆಶ್ಚರ್ಯ, ಇಂಥ ಕ್ರೂರವಾದ ವ್ಯಕ್ತಿ, ಇಂಥ ಕಠಿಣವಾಗಿ ಎಲ್ಲ ಜನರನ್ನ ಶಿಕ್ಷಿಸುವಂಥ ವ್ಯಕ್ತಿ, ಸಾಯಿಸುವಂಥ ವ್ಯಕ್ತಿ ಹೇಗೆ ಬದಲಾವಣೆ ಆದ ಅಂತ. ಪರಿವರ್ತನೆ ಆಗೋದಕ್ಕೆ ಒಂದು ಕ್ಷಣ ಸಾಕು. ಆ ಒಂದು ಸಂಪರ್ಕ, ಸಜ್ಜನ ಸಾಂಗತ್ಯ, ಒಂದು ಒಳ್ಳೆ ವ್ಯಕ್ತಿಯ ಜೊತೆಗೆ ಸಾಂಗತ್ಯ ಇದ್ದಾಗ ನಮ್ಮಲ್ಲಿ ಪರಿವರ್ತನೆ ಆಗುತ್ತೆ. ಅದೇ ಒಂದು ಕೆಟ್ಟ ವ್ಯಕ್ತಿಯ ಜೊತೆಗೆ ನಾವಿದ್ದಾಗ ನಾವು ಅದೇ ರೀತಿ ಬದಲಾವಣೆ ಆಗ್ತೇವೆ. ನಮ್ಮ ಅಭ್ಯಾಸಗಳು, ನಮ್ಮ ಆಲೋಚನೆಗಳು, ನಮ್ಮ ಕ್ರಿಯೆಗಳು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ನಾವು ಸರಿಯಾಗಿ ದಿನನಿತ್ಯ ಕಲ್ತ್ಕೋಬೇಕು. ನಾವು ಪ್ರತಿಯೊಂದು ಆಲೋಚನೆಯಲ್ಲಿ ಶುದ್ಧಿ ಇರಬೇಕು. ಪ್ರತಿಯೊಂದು ಕ್ರಿಯೆಯಲ್ಲಿ ಒಂದು ಕ್ರಮಬದ್ಧತೆ ಇರಬೇಕು. ಅದು ನಿರಂತರ ಕಲಿಬೇಕು. ಒಂದು ದಿವಸದಲ್ಲಿ ಆಗಲಾರದ ಕೆಲಸ. ಆ ಪ್ರಯತ್ನ ಇದ್ದಾಗ ನಮ್ಮಲ್ಲಿ ಅದು ಸಾಧ್ಯ ಆಗುತ್ತೆ. ಒಂದು ಆಧ್ಯಾತ್ಮಿಕ ಜೀವನದಲ್ಲಿರಲಿ, ಒಂದು ಭೌತಿಕ ಜೀವನದಲ್ಲಿರಲಿ, ನಮ್ಮ ಪ್ರಯತ್ನ ಬಹಳ ಮುಖ್ಯವಾದದ್ದು. ಆ ನಿರಂತರ ಪ್ರಯತ್ನದಿಂದ ನಾವು ಏನನ್ನಾದರೂ ಬೇಕಾದರೂ ಸಾಧಿಸ್ಬೋದು. ನೋಡಿ, ಪತ್ರಿ ಸರ್ ಅವರ ಒಳಗೆ ಮೈತ್ರೇಯ ಬುದ್ಧ ವಾಕಿನ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದು ನಿಜಕ್ಕೂ ಸಹಿ, ನಿಜಕ್ಕೂ ನಿಜ, ಸತ್ಯ. ಬುದ್ಧ ತನ್ನ ಕಾಲದಲ್ಲಿ ಏನನ್ನು ಆತ ಬಿಟ್ಕೊಂಡಿದ್ನೋ, ಮಾಡಲಾರ್ದಂಗೆ ಬಿಟ್ಟಿದ್ನೋ, ಅವೆಲ್ಲ ಕಾರ್ಯಗಳು ಪತ್ರಿ ಸಾರ್ ಮುಖಾಂತರ ಅವರು ಈ ಒಂದು ಜೀವನದಲ್ಲಿ ಎಲ್ಲವನ್ನು ಸಂಪೂರ್ಣ ಮಾಡಿದರು. ಮತ್ತೆ 2500 ವರ್ಷದ ನಂತರ ಮೈತ್ರೇಯ ಬುದ್ಧನಾಗಿ ಪತ್ರಿ ಸಾರ್ ಮುಖಾಂತರ ಇಡೀ ಪ್ರಪಂಚದಲ್ಲಿ ಮತ್ತೆ ಆನಾಪಾನಸತಿ ಧ್ಯಾನವನ್ನು ಹರಡಿಸಿದ್ರು, ಪುನರ್ಜ್ಞಾನ ಕೊಟ್ಟರು. PSSM ಮುಖಾಂತರ ಎಲ್ಲರನ್ನೂ ಜಾಗೃತಗೊಳಿಸಿದ್ರು. ಪಿರಮಿಡ್ ಮಾಸ್ಟರ್ಸ್ ಅನ್ನಾಗಿ, ಜ್ಞಾನವಂತರನ್ನಾಗಿ ತಯಾರು ಮಾಡಿದ್ರು. ಒಂದು ಲೈಟ್ ಮಾಸ್ಟರ್ಸ್ ಆಗಿ ಈ ಭೂಮಿಯ ಮೇಲೆ ಭೌತಿಕವಾಗಿ ನಿರಂತರ ಬದಲಾವಣೆ ತರುವ ಮಾಸ್ಟರ್ಸ್ಗಳನ್ನಾಗಿ ಪಿರಮಿಡ್ ಮಾಸ್ಟರ್ಸ್ನ ತಯಾರು ಮಾಡಿದರು. ಇದು ನಿಜಕ್ಕೂ ನಮಗೆ ಪತ್ರಿ ಸಾರ್ ಸಮಯದಲ್ಲಿ ನಾವಿದ್ದೀವಿ ಅಂತ ನೆನೆಸ್ಕೊಂಡ್ರೆ ಸಾಕು, ಎಷ್ಟೋ ಆನಂದ ಆಗುತ್ತೆ. ಭಾಗ್ಯ, ನಿಜಕ್ಕೂ ನಮ್ಮೆಲ್ಲರ ಭಾಗ್ಯ ಅಂತ ಒಂದು ಮಹಾನ್ ವ್ಯಕ್ತಿಯ ಜೊತೆಗೆ ನಾವಿದ್ದೀವಿ ಅಂತ. ನೋಡಿ, ಒಂದು ಶಿರ್ಡಿ ಸಾಯಿಬಾಬಾ ಫೋಟೋ ನೋಡಿದಾಗ ಅವ್ರ ಜೊತೆಗೆ ಎಲ್ಲರೂ ಒಬ್ರು ಕೊಡೆಯನ್ನು ಇಟ್ಕೊಂಡಿರ್ತಾರೆ, ಒಬ್ರು ಪಕ್ಕಕ್ಕೆ ನಿಂತ್ಕೊಂಡಿರ್ತಾರೆ, ಒಬ್ರು ಹಿಂದೆ ನಿಂತ್ಕೊಂಡಿರ್ತಾರೆ. ಅದನ್ನ ನೋಡಿದಾಗೆಲ್ಲ ನಮ್ಮಲ್ಲಿ ಏನು ಭಾವನೆ ಬರುತ್ತೆ? ಓ, ಸಾಯಿಬಾಬನ್ ಜೊತೆಗೆ ಇವರೆಲ್ಲ ಇದ್ರಲ್ಲಪ್ಪ ಅಂತ. ಈಗ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೆ ಅದೇ ಒಂದು ಸಮಯ
ನಾವು ಮೈತ್ರೇಯ ಬುದ್ಧನ ಜೊತೆಗೆ ನಾವೆಲ್ಲರೂ ಇದ್ವಿ. ನಮ್ಮೆಲ್ಲರ ಭಾಗ್ಯ ಮೈತ್ರೇಯ ಬುದ್ಧನ ಜೊತೆಗೆ ಜೀವನ ಮಾಡಿರುವ ನಮ್ಮ ಭಾಗ್ಯ. ಅಂತ ವ್ಯಕ್ತಿಯ ಜೊತೆಗೆ, ಅಂತ ಶಕ್ತಿಯ ಜೊತೆಗೆ ನಾವಿದ್ದಿದ್ದೇ ಒಂದು ಭಾಗ್ಯ. ಈ ಸಮಯದಲ್ಲಿ ನಾವು ಹುಟ್ಟಿದ್ದೇ ಒಂದು ಭಾಗ್ಯ. ಇದು ನಮ್ಮ ನಿರ್ಧಾರವಲ್ಲ, ಆ ಮಹಾನ್ ಚೇತನದ ನಿರ್ಧಾರ. ನಮ್ಮೆಲ್ಲರನ್ನು ಈ ಸಮಯದಲ್ಲಿ ಆ ಕೆಲಸವನ್ನು ಮಾಡಿಸೋ ಸಲುವಾಗಿ ನಮ್ಮನ್ನ ಈ ಸಮಯದಲ್ಲಿ ಜನ್ಮ ತಗೊಳ್ಳೋ ಹಾಗೆ ಮಾಡಿರುವ ಆ ಮಹಾನ್ ಚೇತನೆಗೆ ನಾವೆಲ್ಲರೂ ಧನ್ಯವಾದಗಳನ್ನು ಸಲ್ಲಿಸೋಣ. ಯಾಕೆಂದ್ರೆ ಆ ಮಹಾನ್ ಚೇತನ ಆ ನಿರ್ಧಾರ ಮಾಡಿರೋ ಸಲುವಾಗಿ ನಾವು ಈ ಸಮಯದಲ್ಲಿ ಜನ್ಮ ತಗೊಳೋದಕ್ಕಾಯ್ತು. ನಾವೆಲ್ಲ ಹಾಗೆ ಜನ್ಮ ತಗೊಂಡಿಲ್ಲ. ಈ ಭೂಮಿ ಮೇಲೆ ಸಾಧಾರಣ ವ್ಯಕ್ತಿ ಏನ್ ಕೆಲಸ ಮಾಡೋಗ್ತಾನಲ್ಲ ಅದು ಮಾಡೋಗೋದಕ್ಕೆ ನಾವು ಜನ್ಮ ತಗೊಂಡಿಲ್ಲ. ಭೌತಿಕ ಕೆಲಸಗಳನ್ನು ಪ್ರತಿಯೊಂದು ವ್ಯಕ್ತಿ ಮಾಡ್ತಾನೆ. ಭೌತಿಕ ಕಾರ್ಯಗಳನ್ನು, ದಿನನಿತ್ಯ ಕಾರ್ಯಗಳನ್ನು ಪ್ರತಿಯೊಂದು ವ್ಯಕ್ತಿ ಮಾಡ್ತಾನೆ. ಆದರೆ ಆಧ್ಯಾತ್ಮಿಕ ಕಾರ್ಯವನ್ನು, ಆಧ್ಯಾತ್ಮಿಕ ಪ್ರಚಾರವನ್ನು ಇನ್ನೊಬ್ಬರಲ್ಲಿ ಆ ಒಂದು ಅವೇಕನ್, ಬೇರೆ ವ್ಯಕ್ತಿಗಳನ್ನ ಜಾಗೃತಗೊಳಿಸುವ ಕೆಲಸ ಪಿರಮಿಡ್ ಮಾಸ್ಟರ್ಸ್ ಮಾಡ್ತಾ ಇದ್ದಾರೆ. ಒಂದು ಆಧ್ಯಾತ್ಮಿಕ ವ್ಯಕ್ತಿ ಮಾತ್ರ ಮಾಡೋದಕ್ಕೆ ಸಾಧ್ಯ. ಒಂದು ಆಧ್ಯಾತ್ಮಿಕ ವ್ಯಕ್ತಿ ತನ್ನ ಸಲುವಾಗಿ ಸ್ವಾರ್ಥವಾಗಿ ಜೀವಿಸೋದು ನಿಲ್ಲಿಸಿ, ತನ್ನ ಹಾಗೆ ತನ್ನ ಜೊತೆಗಿರುವವರು ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂದಬೇಕು, ಜಾಗೃತಗೊಳ್ಬೇಕು ಅಂತ ತುಡಿಸೋ ವ್ಯಕ್ತಿ ಪಿರಮಿಡ್ ಮಾಸ್ಟರ್. ನಿಸ್ವಾರ್ಥಗೆ ಅವರು ಎಲ್ಲರೂ ಆದ್ಯತೆ ಕೊಡ್ತಾರೆ, ಸೇವೆಗೆ ಆದ್ಯತೆ ಕೊಡ್ತಾರೆ, ಪಿರಮಿಡ್ಸ್ ಕಟ್ಟೋದಕ್ಕೆ ಆದ್ಯತೆ ಕೊಡ್ತಾರೆ. ಎಲ್ಲಿ ಪಿರಮಿಡ್ ಕಟ್ತಾ ಇದ್ದಾರೆ ಅಲ್ಲಿ ನಿರಾಳವಾಗಿ ದಾನ ಮಾಡೋದಕ್ಕೆ ಆದ್ಯತೆ ಕೊಡ್ತಾರೆ. ಎಲ್ಲಿ ಅನ್ನದಾನ ನಡೀತಾ ಇದೆ ಅಲ್ಲಿ ನಿರಾಳವಾಗಿ ದಾನ ಮಾಡೋದಕ್ಕೆ ಮುಂದಾಗ್ತಾರೆ. ಅವರೇ ಪಿರಮಿಡ್ ಮಾಸ್ಟರ್ಸ್. ನಾನು ಪ್ರತಿನಿತ್ಯ ದುಡಿತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ, ರೊಕ್ಕ ಜೋಡಿಸ್ತಾ ಇದ್ದೀನಿ, ನಾನು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡ್ತಾ ಇದ್ದೀನಿ. ಆ ಬ್ಯಾಂಕ್ ಬ್ಯಾಲೆನ್ಸ್ ನನ್ನ ಜೊತೆಗೆ ಬರಲ್ಲ, ಇಲ್ಲೇ ಬಿಟ್ಟು ಹೋಗ್ಬೇಕು. ಅದನ್ನ ಮ್ಯಾಲಿನ ಲೋಕದಲ್ಲಿ ಬ್ಯಾಲೆನ್ಸ್ಗಳು ಬೇರೆ ತರ ನೋಡಲಾಗುತ್ತೆ. ಪಾಪ ಪುಣ್ಯ ಸತ್ಕರ್ಮದ ಅಕೌಂಟ್ ಇರುತ್ತಲ್ಲೇ, ಈ ಯಾವ ಹಣಗಳನ್ನು ನಾವು ತಗೊಂಡು ಹೋಗೋಕ್ಕಾಗಲ್ಲ. ಆದರೆ ಒಂದು ಮಾತ್ರ ನಿಜ, ಆ ಹಣವನ್ನು ನೀವು ಇಲ್ಲಿ ಅನ್ನದಾನಕ್ಕೆ, ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ, ನಿರಂತರವಾದ ಸೇವೆ, ಅವಶ್ಯಕತೆ ಇದ್ದಲ್ಲಿ ಅವರಿಗೆ ಸಹಾಯ ಮಾಡುವ ಕೆಲಸದಲ್ಲಿ ಈ ಹಣವನ್ನು ಹಾಕಿದಾಗ ಖಂಡಿತವಾಗಿ ನಿಮ್ಮ ಮ್ಯಾಲಿನ ಅಕೌಂಟಲ್ಲಿ ಹೈಯೆಸ್ಟ್ ಆಗಿ ಬ್ಯಾಲೆನ್ಸ್ ಆಗಿ ನಿಮ್ಮ ಅಕೌಂಟಲ್ಲಿ ಉಳಿಯುತ್ತೆ. ನಿಮ್ಮ ಸತ್ಕರ್ಮದ ಮತ್ತು ಪುಣ್ಯದ ಅಕೌಂಟ್ ಹೈಯೆಸ್ಟ್ ಆಗಿ ಬ್ಯಾಲೆನ್ಸ್ ಆಗಿ ಉಳಿಯುತ್ತೆ. ನೋಡಿ, ಯೋಚನೆ ಮಾಡಿ. ನೀವು ಇಲ್ಲಿ ಪ್ರತಿ ಕ್ಷಣ ಯಾವ ಕಾರ್ಯವನ್ನು ಮಾಡ್ತಿದ್ದೀರಿ, ಪ್ರತಿ ಕ್ಷಣ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀರಿ, ಅವೆಲ್ಲದರಲ್ಲಿ ಪರಿವರ್ತನೆ ಆಗ್ಬೇಕು. ಪತ್ರಿ ಸಾರ್ ನೋಡಿದಾಗೆಲ್ಲ ನಾವು ಒಂದೇ ಕಲ್ತ್ಕೋಬೇಕು. ನಿರಂತರ ಸೇವೆ, ನಿರಂತರ ಕೆಲಸ. ಆ ಮನುಷ್ಯ ಒಂದು ದಿವಸನೂ ರೆಸ್ಟ್ ಅಂತ ತಗೊಂತಿದ್ದಿಲ್ಲ. ನಿರಂತರವಾಗಿ ಧ್ಯಾನ ಪ್ರಚಾರ,
ಜ್ಞಾನವನ್ನು ಎಲ್ಲರಲ್ಲಿ ಪ್ರಚಾರ ಮಾಡೋದು, ಜ್ಞಾನವನ್ನು ಹರಿಸ್ತಾ ಧ್ಯಾನವನ್ನು ಪ್ರಚಾರ ಮಾಡುತ್ತಾ ಪಿರಮಿಡ್ ಕನ್ಸ್ಟ್ರಕ್ಷನ್ಗೆ ಎಲ್ಲರನ್ನು ಹುರಿದುಂಬಿಸ್ತಾ ಸಾಕಷ್ಟು ಪಿರಮಿಡ್ಗಳು ವಿಶ್ವಾದ್ಯಂತ ಬರುವ ಹಾಗೆ ಮಾಡಿರುವ ಮಹಾನ್ ವ್ಯಕ್ತಿ. ಈ ಭೂಮಿಗೆ ಒಂದು ಉನ್ನತವಾದ ಪ್ರಕಂಪನ, ಉನ್ನತ ಲೋಕದಿಂದ ಶಕ್ತಿ ಹರಿದು ಬರೋದಕ್ಕೆ ಮಾರ್ಗವನ್ನು ಮಾಡಿಕೊಟ್ಟಿರುವ ಮಹಾನ್ ವ್ಯಕ್ತಿ ಪತ್ರಿ ಸರ್. ಆ ಪಿರಮಿಡ್ ಮುಖಾಂತರ ಈ ಭೂಮಿ ನಿರಂತರವಾಗಿ ಶಕ್ತಿಯುತವಾಗಿ ಪರಿವರ್ತನೆ ಆಗ್ತಾ ಇದೆ. ಆ ಭೂಮಿ ತಾಯಿಗೆ ಉನ್ನತ ಲೋಕದಿಂದ ಆ ಶಕ್ತಿಯನ್ನು ಕನೆಕ್ಟ್ ಆಗೋ ಸಲುವಾಗಿ ಮಾಡಿರುವ ಪಿರಮಿಡ್ಸ್, ಅದಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿರುವ ಪಿರಮಿಡ್ ಮಾಸ್ಟರ್ಸ್, ಅದು ಹುರಿದುಂಬಿಸಿರುವ ಪತ್ರಿ ಸರ್, ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೇನೆ. ನಿಜಕ್ಕೂ ಆ ಮೈತ್ರಿಯ ಬುದ್ಧನ ಜೊತೆಗೆ ನಿಂತ್ಕೊಂಡು ಅವರ ಜೊತೆಗೆ ಸಾಂಗತ್ಯದಲ್ಲಿ ನಾವು ಕೆಲಸ ಮಾಡಿದವರಂದ್ರೆ ನಿಜಕ್ಕೂ ನಮಗೆ ಭಾಗ್ಯನೇ ಸಹಿ. ಆನಂದ, ಅಂತಿಂತ ಆನಂದ ಅಲ್ಲ, ಇದು ಪರಮಾನಂದ ಅನ್ಬೋದು. ಪರಮಾನಂದದಲ್ಲಿ ನಾವು ಅವ್ರ ಜೊತೆಗಿದ್ದಾಗ ಜೀವಿಸಿದ್ವಿ. ಅವರ ನಂತರ ಕೂಡ ಅವರ ಚೈತನ್ಯದ ಮುಖಾಂತರ ಅವರ ಕೆಲಸವನ್ನು ಮುಂದೆ ತಗೊಂಡೋಗೋದೇ ನಮ್ಮ ಕೆಲಸ. ಶಾಕಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ತನ್ನು ನಿರ್ಮಾಣ ಮಾಡೋದೇ ನಮ್ಮ ಕೆಲಸ. ಎಲ್ಲ ಪಿರಮಿಡ್ ಮಾಸ್ಟರ್ಗಳ ಬೇರೆ ಉದ್ದೇಶವೇನೂ ಇಲ್ಲ. ಒಂದೇ ಒಂದು ಮಾತ್ರ ಉದ್ದೇಶ. ಪತ್ರಿ ಸಾರದ ಉದ್ದೇಶ ಏನಿತ್ತು? ಶಾಕಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ತನ್ನು ನಿರ್ಮಾಣ ಮಾಡೋದೇ ಪ್ರತಿ ಪಿರಮಿಡ್ ಮಾಸ್ಟರ್ನ ಒಂದು ಗೋಲ್, ಒಂದು ಗುರಿ, ಒಂದು ಉದ್ದೇಶ. ಅದನ್ನು ಸಾಕಾರ ಮಾಡೋದಕ್ಕೆ ನಾವು ಕೆಲಸ ಮಾಡಿದರೆ ಸಾಕು, ಅಷ್ಟೇ. ನಾವು ಈ ಜನ್ಮಕ್ಕೆ ಧನ್ಯ. ಈ ಜನ್ಮ ತಗೊಂಡಿದ್ದಕ್ಕೆ ಸಾರ್ಥಕತೆಯನ್ನು ಹೊಂದುತ್ತೇವೆ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ನನಗೆ ಈ ಅವಕಾಶ ಕೊಟ್ಟಿರುವ ಮಹಾವತಾರ ಫೌಂಡೇಶನ್ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಈ ಒಂದು ಬುದ್ಧನ ಪ್ರಬೋಧನೆಗಳ ಬಗ್ಗೆ ನನಗೆ ತಿಳಿಸ್ಕೊಡುವ ಅವಕಾಶ ಕೊಟ್ಟಿರುವಕ್ಕ ಮತ್ತು ಇಷ್ಟು ಸಮಾಧಾನದಿಂದ ನೀವೆಲ್ಲರೂ ಕೇಳೋದಕ್ಕೆ ನಿಮ್ಮೆಲ್ಲರಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಯಾಕಂದ್ರೆ ಬುದ್ಧನ ಪ್ರಬೋಧನೆಗಳು ತಿಳ್ಕೊಳ್ಳೋದೇ ಒಂದು ಮಹತ್ವ ಅಂಶ ಅದು. ಯಾಕಂದ್ರೆ ಇದು ಅತ್ಯದ್ಭುತ. ಅವರು ಜ್ಞಾನೋದಯ ಹೆಂಗೆ ಆಗಿದೆ, ಯಾವ ತರ ಜ್ಞಾನೋದಯ ಪಡೆದಿದ್ದಾರೆ, ಮತ್ತೆ ಅವರು ಬೋಧನೆಗಳು ಕೂಲಂಕುಷವಾಗಿ ತಿಳಿಸ್ಕೊಟ್ಟಿದ್ದಕ್ಕೂ ಮತ್ತೆ ಒಂದ್ಸರಿ ತಮಗೆ ಹೃದಯಪೂರ್ವಕ ಧನ್ಯವಾದ ಸರ್. ಥ್ಯಾಂಕ್ ಯು.